ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎಲ್ಲಿಗೆ ಹೊಟ್ಟೋಗಿದ್ದೆ ಬೆಳಿಗ್ಗೆ ಬೆಳಿಗ್ಗೆ? ನಂಗೆ ಹೇಳ್ದೇನೆ ಹೋಗಿದ್ಯಾ? ಎಲ್ಲಿಂದ ಬರ್ತಿದ್ಯಾ ನೀನು? ದೇವ್ಯಾನಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಫಂಕ್ಷನ್ ಇತ್ತಲ್ಲ, ಅಲ್ಲಿಗೆ ಹೋಗಿದ್ದೆಮ್ಮ. ಅಲ್ಲಿಗೆ ಯಾಕೆ ಹೋಗಿದ್ದೆ ನೀನು? ಯಾಕೆ ಹೋಗಿದ್ದೆ ಅಂದರೆ ಅವ್ರು ಕರೆದಿದ್ರು, ಅದಕ್ಕೆ ಹೋದೆಮ್ಮ. ಅವಳು ಬಂದು ಕರೆದ್ಬಿಟ್ಲಂತೆ, ಅವಳು ಹೋಗ್ಬಿಟ್ಲಂತೆ. ಆ ದೇವ್ಯಾನಿಂದ ನಿಂಗೆ ಎಷ್ಟು ಅವಮಾನ ಆಗಿದೆ, ಅದೆಲ್ಲ ಮರ್ತೇ ಬಿಟ್ಯಾ? ಅಮ್ಮ, ದೇವ್ಯಾನಿ ಮನೆಗೆ ಬಂದು ಕರೆದ್ರು. ಯಾವಾಗಲೂ ಏನೋ ಅವಮಾನ ಆಯಿತು ಅಂತ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಸಾಧಿಸೋಕ್ಕಾಗತ್ತಾ? ಸರಿ ಬಿಡಮ್ಮ, ನಾ ಹೋಗಿದ್ದಾಯ್ತು, ಬಂದಿದ್ದು ಆಯಿತು. ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಾಯಿತು, ಅದೆಲ್ಲ ಬಿಟ್ಬಿಡು. ನಂಗೆ ತುಂಬಾ ತಲೆನೋವ್ತಿದೆ. ಕಾಫಿ ಕೊಡ್ತೀಯಾ? ಕೊಡ್ತೀನಿ ನೀರು. ಹಲೋ, ಓ ಯಮುನಾ ಭಾಯಿನಾ? ಹೇಳಿ. ಇಲ್ಲ ನಾನು ಸ್ವಲ್ಪ ಕೆಲಸದಲ್ಲಿದ್ದೆ, ತುಂಬ ಬ್ಯುಸಿಯಾಗಿದ್ದೆ. ಹೌದಾ? ಇಲ್ಲ ರೀ, ಹಾಕಿಲ್ಲ, ನಾನು ಟಿ ವಿ ಹಾಕಿಲ್ಲ. ಓ ಹೌದಾ? ಸರಿ ಅಲ್ಲ, ನಂಗೆ ಗೊತ್ತಿಲ್ಲ. ಓ ಆಯ್ತಾಯ್ತು, ನಂಗೆ ತುಂಬ ಬ್ಯುಸಿ ಇದ್ದೀನಿ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡಲಾ? ಸರಿ ಆಯಿತು. ಮಾಡೋಕ್ಕೆ ಕೆಲಸ ಇಲ್ಲ ಯಮುನಾ ಬಾಯಿಗೆ. ಏನಮ್ಮ ಗುಣಗ್ತಿದ್ಯಾ? ಇನ್ನೇನೆ ಮತ್ತೆ, ನಂಗೆ ಇಷ್ಟೊಂದು ಕೆಲಸ ಇದೆ ಮಾಡೋದಕ್ಕೆ. ಇವ್ರು ಫೋನ್ ಬೇರೆ, ಎಲ್ಲ ಹಂಗ್ಸಕ್ಕೆ ಕಾಯ್ತಾ ಇರ್ತಾರೆ ನಮ್ಮನೆ. ಏನಾಯ್ತಮ್ಮ? ಏನಂದ್ರು ಅವರು? ನೀವು ಹೋಗಿ ಬಂದಿಯಲ್ಲ, ದೇವ್ಯಾನಿ ಪ್ರಮಾಣ ವಚನ ಸ್ವೀಕರಿಸೋ ಫಂಕ್ಷನ್ನು, ಅದು ಬರ್ತಾ ಇದೆಯಂತೆ ಟಿ ವಿಲಿ. ಅಲ್ವೇ? ಅದು ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನಾಗಬೇಕಲ್ವ ಅವರು? ಅದು ಬಿಟ್ಬಿಟ್ಟು ದೇವಾನಂದ್ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕ್ಬಿಟ್ಟು ಚಾಬ್ರಿ ಅವರನ್ನು ಕೂರಿಸಿದಾರಂತೆ. ದೇವ್ಯಾನಿ ನಿಮ್ಮ ಮಗಳು ಹೋಗಿತ್ತಿ ಅಲ್ವಾ, ನಿಮ್ಮ ಮಗಳನ್ನ ಕೆಲಸದಿಂದ ಕಿತ್ತಾಕ್ಬಿಟ್ರಂತೆ ಅಂತೆಲ್ಲ ಹಂಗಿಸ್ತಾ ಮಾತಾಡ್ತಾ ಇದ್ಲು. ನಂಗೆ ಅದಕ್ಕೆ ಕೋಪ ಬಂತು, ಮಾತು ಕಟ್ ಮಾಡಿಬಿಟ್ಟೆ. ಸರಿಮ್ಮ, ಯಾವ ಚಾನಲಲ್ಲಿ ಬರ್ತಿದೆಯಂತೆ ನ್ಯೂಸು? ಪಾಂಚಜನ್ಯ ಚಾನಲಲ್ಲಿ. ಏನು ಹಾಕಬೇಕಾಗಿಲ್ಲ, ಈಗ ತಾನು ನೋಡ್ಕೊಂಬಂದಿಯಲ್ಲ ಫಂಕ್ಷನಲ್ಲಿ, ಪದೇ ಪದೇ ನೋಡಬೇಕಾ? ನಾನಂತೂ ನೋಡೋದಿಲ್ಲ. ನಿವೇದಿತಾ, ಸ್ವಲ್ಪ ಟಿವಿ ಹಾಕು. ನಮಸ್ಕಾರ, ಇಮೇಜಸ್ 5 ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು: ದೇವಾನಂದ್ ರವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ. ಚಾಬ್ರಿಯಾ ಅವರು ಹೊಸ ಉಪಮುಖ್ಯಮಂತ್ರಿ. ದೇವಯಾನಿ ಕೃಷ್ಣಾನಂದ್ ರವರು ಸಂಸ್ಕೃತಿ ಸಚಿವ ಸ್ಥಾನಕ್ಕೆ ಇಂದೇ ನೇಮಕಗೊಂಡಿದ್ದಾರೆ. ಚಾಬ್ರಿಯಾ ಹಾಗೂ ದೇವಯಾನಿಯವರ ಪ್ರಮಾಣ ವಚನ ಸ್ವೀಕಾರ ಇಂದು. ಈಗ ವಾರ್ತೆಗಳ ವಿವರ. ಉಪಮುಖ್ಯಮಂತ್ರಿಯಾಗಿದ್ದ ದೇವಾನಂದ್ ಸ್ವಾಮಿಯವರು ತಮ್ಮ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈಗ ಆ ಸ್ಥಾನಕ್ಕೆ ಬಿಸಿನೆಸ್ ಮ್ಯಾನ್ ಚಾಬ್ರಿಯಾ ಅವರು ಬಂದಿದ್ದು ಅವರ ಪ್ರಮಾಣ ವಚನ ಸ್ವೀಕಾರ ನಡೆದಿದೆ. ಖ್ಯಾತ ರಾಜಕಾರಣಿ ದೇವಾನಂದ್ ಸ್ವಾಮಿಯವರ ರಾಜೀನಾಮೆಗೆ ಯಾವುದೇ ಕಾರಣ ತಿಳಿದು ಬಂದಿಲ್ಲ. ದೇವಯಾನಿ ಕೃಷ್ಣಾನಂದ್ ರವರು ಪಾಂಚಜನ್ಯ ಚಾನೆಲ್ನ ಎಂಡಿ ಹಾಗೂ ಮಾಜಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಸೊಸೆ ರಾಜ್ಯಪಾಲರ ಎದುರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೇವಯಾನಿ ಕೃಷ್ಣಾನಂದ್ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ರುದ್ರಾಂಚಲ ರಾಜ್ಯದ ಸಚಿವೆಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪಕ್ಷಪಾತವಿಲ್ಲದೆ ರಾಗ ಮತ್ತು ದ್ವೇಷವಿಲ್ಲದೆ ಎಲ್ಲಾ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ.
ಮಾತನಾಡುತ್ತಾ ದೇವಯಾನಿಯವರು ತಮ್ಮ ಪಾರ್ಟಿಯ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ. ನಾನು ರುದ್ರಾಂಚಲ್ ರಾಜ್ಯದ ಸಂಸ್ಕೃತಿ ಸಚಿವೆ ಆಗಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಪಾರ್ಟಿ ಜನರ ಮನಸ್ಸಲ್ಲಿ ತುಂಬಾ ಒಳ್ಳೆ ಹೆಸರನ್ನ ಪಡೆದಿದೆ. ನನ್ನ ಕೈಲಾದಷ್ಟು ಜನರ ಸೇವೆ ಮಾಡಿ ನಮ್ಮ ಪಾರ್ಟಿಗೆ ಇನ್ನೂ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಿಮ್ಗೇನು ಅನಿಸ್ತದೆ ಸರ್? ಹೆಂಡತಿ ಮಿನಿಸ್ಟರ್ ಆಗಿದ್ದಾಳೆ, ಸಂತೋಷ ಆಗದೆ ಇರ್ತೀನಿ ರೀ. ನನಗೂ ಸಂತೋಷನೇ. ಪ್ರಖ್ಯಾತ ರಾಜಕಾರಣಿ ದೇವಾನಂದ ಸ್ವಾಮಿಯವರ ರಾಜೀನಾಮೆಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿವೆ. ನಾನು ದೇವಾನಂದ ಸ್ವಾಮಿಯವರನ್ನೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂದ್ಕೊಂಡಿದ್ದೆ. ಆದರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತುಂಬ ಬೇಸರ ಆಗಿದೆ. ದೇವಾನಂದ ಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕೇಳಿ ಭಾಳ ಬೇಸರ ಆಯಿತು. ನಮ್ಮದು ಸಂಕೆಪುರ, ನಮ್ಮೂರಲ್ಲೂ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಿದ್ದಾರೆ. ವಾಟರ್ ಸಪ್ಲೈ, ಪವರ್ ಸಪ್ಲೈ ಎಲ್ಲ ನಮ್ಮೂರಿಗೆ ಬರೋವಾಗ ಮಾಡಿದ್ದಾರೆ. ಈಗ ಚಾಬ್ರಿ ಅವರು ಬಂದಿದ್ದಾರೆ, ಹೇಗೆ ಅಂತ ಕಾದು ನೋಡಬೇಕು. ದೇವಾನಂದ ಸ್ವಾಮಿಯವರು ತಮ್ಮ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದರ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಶಿವಕೃಷ್ಣ ದೇಸಾಯಿ ಅವರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ದೇವಾನಂದ ಸ್ವಾಮಿಯವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಳ್ಳೆ ಲೀಡರು. ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಸ್ವಲ್ಪ ಬೇಸರದ ವಿಚಾರ. ನೋ ಕಾಮೆಂಟ್ಸ್, ಅದ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಇದ್ರ ಬಗ್ಗೆ ನಾನು ಹೇಳುವಂಥದ್ದೇನಿದೆ, ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕೆಂದರೆ ಇದು ಅವ್ರ ಪಾರ್ಟಿ ವಿಚಾರ. ಇಂದು ಬೆಳಿಗ್ಗೆ ಮಲ್ಲಿಗೆಪುರದಲ್ಲಿ ನಡೆದ ಸಾಂಸ್ಕೃತಿಕ ಸಮಾರಂಭದಲ್ಲಿ ರಾಜ್ಯಪಾಲರಾದ ಇಂದುಮತಿ ಜಾವಳಿಯವರು ಮುಖ್ಯ ಅತಿಥಿಯಾಗಿ. ನಿವೇದಿತಾ, ದೇವ್ಯಾನಿಗೆ ಎಷ್ಟೇ ಸಂಬಳ ಬರುತ್ತೆ? ಯಾಕಮ್ಮ ಈಗ ಹೇಳೆ, ತಿಳ್ಕೊಬೇಕು, ಹೇಳು. TADA ಎಲ್ಲ ಸೇರಿ ಒಂದು 2 ಲಕ್ಷ ರೂಪಾಯಿ, ಜೊತೆಗೆ ಅವ್ರ ಸೆಕ್ಯೂರಿಟಿಗೆ ಪೊಲೀಸ್ನವರು ಕೊಡ್ತಾರೆ. ಅಷ್ಟೊಂದು ಬರುತ್ತೀನಿ ಅಮ್ಮ. ಆಗಾಗ ಟಿವಿಲಿ ಬರ್ತಾ ಇರ್ತಾರಲ್ವಾ? ಹೌದು. ಯಾಕಿದಲ್ಲ ಈಗ? ಕೇಳಿದೆ ಸುಮ್ಮನೆ. ಶರಾವತಿ ಅವರೇ, ನಾನು ಹೀಗೆ ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬೇಡಿ. ನೀವೇನೇ ಹೇಳಿ, ನಿಮ್ಮ ದೇವ್ಯಾನಿ ಬಗ್ಗೆ ನಂಗೆ ತುಂಬಾ ಕೋಪ ಇದೆ. ಅಲ್ಲ, ಪಾಪ ದೇವಾನಂದ ಸ್ವಾಮಿಯವರು ಉಪಮುಖ್ಯಮಂತ್ರಿ ಆಗಿದ್ದವರು. ನನಗೆ ಸಚಿವ ಸ್ಥಾನ ಬೇಡ ಅಂದ ಕೂಡಲೇ ದೇವ್ಯಾನಿ ಹೋಗಿ ಆ ಜಾಗದಲ್ಲಿ ಕೂತ್ಕೊಂಡ್ಬಿಡೋದಾ? ದೇವಾನಂದ ಅವ್ರ ಮನೆ ಹಿರಿ ಮಗ, ಅದಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಬೇಡವಾ ಅವ್ರು ಅನ್ಕೊಂಡ್ರೆ? ಸುಮ್ಮನೆ ಇರಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ನಿವೇದಿತಾ? ಅವ್ರು ಹೇಳ್ತಾ ಇರೋದು ಸರಿನೇ. ಅಲ್ಲ, ಆ ಮಿನಿಸ್ಟರ್ ಪೊಸಿಷನ್ನ ದೇವುಗಾಗಲಿ ಕೃಷ್ಣನ್ಗಾಗಲಿ ಕೊಡಬೇಕಿತ್ತು. ನಮ್ಮ ದೇವು ಉಪಮುಖ್ಯಮಂತ್ರಿ ಆದ ಕೆಲವೇ ತಿಂಗಳಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಎಷ್ಟು ಒಳ್ಳೆ ಹೆಸರು ಸಂಪಾದಿಸಿದ್ದಾನೆ. ಕೃಷ್ಣ ರಾಜಕೀಯದಲ್ಲಿ ಪಳಗಿದ್ದಾನೆ. ಅದನ್ನು ಬಿಟ್ಟು ಆ ದೇವಿಯಾನಿನ ಮಿನಿಸ್ಟರ್ ಮಾಡಿದಾರಲ್ಲ, ಅವಳು ಅದನ್ನು ತಗೊಂಡಿರೋದು. ಕೇಳಿದ್ರೆ ಬಿಂಗ ಅವ್ರು ಹೇಳಿದ್ರು, ನಮ್ಮ ಪಕ್ಷದಿಂದ ಯಾರಾದರೂ ಹೆಣ್ಮಗಳು ಸಚಿವೆ ಆದರೆ ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾಳೆ. ಅಟ್ಲೀಸ್ಟ್ ಆ ಬಿಂಗ ಅವ್ರಿಗೆ ಅಷ್ಟು ಗೊತ್ತಾಗದು ಬೇಡವೆ? ಆ ಪೊಸಿಷನ್ನ ದೇವುಗಲ್ದಿದ್ರೆ ಕೃಷ್ಣಂಗಾದರೂ ಕೊಡಬೇಕು ಅಂತ. ತುಂಬ ಬೇಜಾರಾಗ್ತಾ ಇದೆ ಬಿಂಗಿನ ಬಗ್ಗೆ. ಅಮ್ಮ, ಬಿಂಗ ಅವರು ರಾಜಕಾರಣಿ, ಏನೋ ಒಂದು ಕುತಂತ್ರ ಇಟ್ಕೊಂಡೆ ದೇವಿಯಾನಿನ ಮಿನಿಸ್ಟರ್ ಮಾಡಿರ್ತಾರೆ. ಅಲ್ವೇ? ಬಿಂಗ ಅವ್ರು ಹಾಗೆ ಮಾಡಿದ್ರು ಅಂತಂದ್ರೆ ಕೃಷ್ಣಾನಂದ ಅವ್ರಿಗಾದ್ರೂ ಗೊತ್ತಾಗ್ಬೇಕಿತ್ತಲ್ವಾ? ದೇವು ಉಪಮುಖ್ಯಮಂತ್ರಿ ಆಗಿದ್ದಾಗ ಆ ಮನೆಯಲ್ಲಿ ಶಿಸ್ತಿತ್ತು. ದೇವ್ಯಾನಿಗೆ ದೇವಾನಂದ್ ಕಂಡ್ರೆ ಸ್ವಲ್ಪ ಹೆದರಿಕೆನೂ ಇತ್ತು. ನನ್ನ ಕಂಡ್ರೆ ಅವಳ ಮನಸ್ಸಿನಲ್ಲಿ ಮರ್ಯಾದೆ ಇಲ್ಲದೇ ಇದ್ರೂ ಹೊರಗೆ ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ. ಈಗ ಚಾನೆಲ್ ಇದೆ, ಜೊತೆಗೆ
ಸಚಿವೆ ಸ್ಥಾನ, ಎಲ್ಲ ಕಡೆ ಅಧಿಕಾರ ನಡೆಸ್ತಾಳೆ. ಆ ಮನೆ ಪರಿಸ್ಥಿತಿ ಏನಾಗ್ಬೋದು ಅಂತ ನಾನು ಊಹಿಸಬಲ್ಲೆ. ನಿವೇದಿತಾ, ನೀನು ನನ್ನ ಜೊತೆ ಆ ಮನೇಲಿದ್ದಿದ್ರೆ ಪರಿಸ್ಥಿತಿನೇ ಬೇರೆ ಆಗ್ತಾಯಿತ್ತು. ನನಗೂ ಸಮಾಧಾನ ಇರ್ತಾಯಿತ್ತು. ಆದರೆ ಏನು ಮಾಡೋಕ್ಕಾಗತ್ತೆ? ಮೇಡಮ್, ನೀವು ಸಂಸ್ಕೃತಿ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ತಮಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಒಂದೆರಡು ಪ್ರಶ್ನೆ ಇದೆ. ಒಳಗೆ ಬನ್ನಿ ಮಾತಾಡೋಣ. ಎಕ್ಸ್ಕ್ಯೂಸ್ ಮೀ. ಮೇಡಮ್, ಇವತ್ತು ನೀವು ಸಂಸ್ಕೃತಿ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೀರಾ, ಅದಕ್ಕೆ ನಿಮಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಮ್ಯಾಮ್, ಇಷ್ಟು ದಿನ ನೀವು ಮೀಡಿಯಾ ಪರ್ಸನ್ ಆಗಿರಿ, ಬಟ್ ನಾವು ಯುವರ್ ಪೊಲಿಟಿಷಿಯನ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಹಜವಾಗಿ ಸಂತೋಷನೇ ಆಗ್ತಾ ಇದೆ. ಮೇಡಮ್, ದೇವಾನಂದ ಸ್ವಾಮಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿ ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ರೂಮರ್ಸ್ ಇದೆ, ಇದಕ್ಕೆ ನೀವೇನು ಹೇಳ್ತೀರಿ? ಹಾಗೇನೂ ಇಲ್ಲ. ಪಕ್ಷದವರೇನು ದೇವಾನಂದ ಸ್ವಾಮಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತಾಕಿಲ್ಲ. ದೇವಾನಂದ ಸ್ವಾಮಿ ಅವರು ತಮ್ಮ ಸ್ವಇಚ್ಛೆಯಿಂದಾನೇ ರಾಜೀನಾಮೆ ಕೊಟ್ಟಿರೋದು. ಯಾಕೆ ಮೇಡಮ್? ಅದು ಅವ್ರ ವೈಯಕ್ತಿಕ ನಿರ್ಧಾರ. ಮತ್ತೆ ಚಾಬ್ರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದು? ಅದು ಪಕ್ಷದಲ್ಲಿರೋ ಹಿರಿಯರ ನಿರ್ಧಾರ. ಜನಹಿತ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ನಮ್ಮ ಮಾವನವರು, ಅಂದ್ರೆ ರಾಜಾನಂದ ಸ್ವಾಮಿ ಅವರು. ಅವರು ಇವಾಗಿಲ್ಲ. ಆದ್ರಿಂದ ನಮ್ಮ ಫ್ಯಾಮಿಲಿಯಿಂದಾನೇ ಯಾರೋ ಸಚಿವರಾಗಬೇಕು ಅಂತ ಬಿಂಗ ಅವರು ಕೇಳಿದ್ರು. ಹಾಗಾಗಿ ನಾನು ಸಚಿವೆ ಆದೆ. ಮೇಡಮ್, ರಾಜಾನಂದ ಸ್ವಾಮಿ ಅವರ ಫ್ಯಾಮಿಲಿಯಿಂದ ಸಚಿವರಾಗಬೇಕು ಅಂತ ಕೇಳಿದ್ರು ಅಂತ ಹೇಳ್ತಿದ್ದೀರಾ? ಅಲ್ಲಿಗೆ ರಾಜಾನಂದ ಸ್ವಾಮಿ ಅವರ ಮಗ ಕೃಷ್ಣಾನಂದ ಅವರು ನಿಮ್ಮ ಹಸ್ಬೆಂಡೇ ಇದ್ರಲ್ಲ? ಕೃಷ್ಣಾನಂದ ಸ್ವಾಮಿ ಅವರು ಹೇಗೂ ಜನಹಿತ ಪಕ್ಷದಲ್ಲಿ MP ಆಗಿದ್ದಾರೆ, ಅವರನ್ನ ಸಚಿವರಾಗಿ ಮಾಡ್ಬೋದಾಗಿತ್ತಲ್ಲ, ತಮ್ಮನ್ನೇ ಯಾಕೆ ಮಾಡಿದ್ರು? ಇದಕ್ಕೆ ನೀವೇನು ಹೇಳ್ತೀರಾ ಕೃಷ್ಣಾನಂದ ಅವರೇ? ನೋಡಿ, ದೇವಿಯನಿಯವರು ನನಗೆ ಸಚಿವ ಸ್ಥಾನ ಕೊಡಿ ಅಂತ ಯಾರನ್ನೂ ಕೇಳಲಿಲ್ಲ. ಪಕ್ಷದ ಹಿರಿಯರೆಲ್ಲ ಚರ್ಚೆ ಮಾಡಿ ತಗೊಂಡಿರೋ ನಿರ್ಧಾರ ಇದು. ಸರಿಯಾಗಿ ಇದೆ. ಇಷ್ಟು ದಿನ ಅನುಪಮ ಅವರು ಜನಹಿತ ಪಕ್ಷದ ಕಡೆಯಿಂದ ಸಚಿವರಾಗಿದ್ದರು. ಆದರೆ ಕಾರಣಾಂತರಗಳಿಂದ ಅವರು ಪಕ್ಷನ ಬಿಟ್ಟು ಹೋದರು. ಹಾಗಾಗಿ ಜನಹಿತ ಪಕ್ಷದ ಸಚಿವ ಸಂಪುಟದಲ್ಲಿ ಯಾವುದೇ ಫಿಮೇಲ್ ಕ್ಯಾಂಡಿಡೇಟು ಇರಲಿಲ್ಲ. ಪಕ್ಷದಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಪಕ್ಷಕ್ಕೆ ಒಳ್ಳೆ ಹೆಸರು ಇರಲ್ಲ. ಅದು ಅಲ್ಲದೆ ಜನಹಿತ ಪಕ್ಷದ ಸಚಿವ ಸಂಪುಟದಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ನ ಅಗತ್ಯ ಇತ್ತು. ಪಕ್ಷದ ಹಿತದೃಷ್ಟಿಯಿಂದ ದೇವಿಯಾನಿಯವ್ರನ್ನ ಸಚಿವೆ ಆಗಿ ಅಂತ ಕೇಳ್ಕೊಂಡ್ರು. ಹಾಗಾಗಿ ದೇವಿಯಾನಿಯವರು ಸಚಿವೆ ಆಗೋದಕ್ಕೆ ಒಪ್ಕೊಂಡ್ರು. ಮೇಡಮ್, ನೀವು ಸಚಿವೆ ಆಗೋದು ದೇವಾನಂದ ಸ್ವಾಮಿ ಅವ್ರಿಗೆ ಇಷ್ಟ ಆಗಿರ್ಲಿಲ್ವಾ? ಇಷ್ಟ ಇತ್ತು ಇರಲಿಲ್ಲ ಅನ್ನೋದಕ್ಕಿಂತ ಅವ್ರ ಅಭ್ಯಂತರ ಏನೂ ಇರಲಿಲ್ಲ. ಮತ್ತೆ ಅವ್ರು ಯಾಕೆ ನಿಮ್ಮ ಪ್ರಮಾಣ ವಚನ ಸಮಾರಂಭಕ್ಕೆ ಬರಲಿಲ್ಲ? ಮನೇಲೇ ಇದ್ರಂತೆ? ಅದು ದೇವಾನಂದ್ ಅವ್ರಿಗೆ ಇವತ್ತು ಆರೋಗ್ಯ ಸರಿಯಾಗಿರಲಿಲ್ಲ. ಹಾಗಾಗಿ ಪ್ರಮಾಣ ವಚನ ಸಮಾರಂಭಕ್ಕೆ ಅವ್ರಿಗೆ ಬರೋದಕ್ಕಾಗಲಿಲ್ಲ. ಆದರೆ ಸಮಾರಂಭಕ್ಕೆ ಹೋಗೋದಕ್ಕೂ ಮುಂಚೆ ದೇವಾನಂದ್ ಅವರು ದೇವೇನಿಯವರಿಗೆ ಮನೇಲೆ ವಿಶ್ ಮಾಡಿದ್ರು. ಮೇಡಮ್, ನೀವು ಈ ರಾಜ್ಯದ ಸಂಸ್ಕೃತಿ ಸಚಿವೆ ಆಗಿದ್ದೀರಿ. ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ನೀವು ಮಾಡ್ಕೊಂಡಿರೋಂಥ ಯೋಜನೆಗಳ ಬಗ್ಗೆ ಏನು ಯೋಚಿಸಿದ್ದೀರಿ? ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಇಷ್ಟು ದಿನ ಸಂಸ್ಕೃತಿ ಅಂದರೆ ಹಳೆ ಕಾಲದ ನೃತ್ಯಗಳು, ಸಂಗೀತಗಳು, ಜನಪದ ಗೀತೆಗಳು, ಶಾಸ್ತ್ರೀಯ ನೃತ್ಯ, ಈ ಥರ ಕಲ್ಪನೆ ಇತ್ತು ನಮ್ಮ ಜನರ ಮನಸ್ಸಲ್ಲಿ. ಅದನ್ನು ನಾನು ಬದಲಾಯಿಸಬೇಕು ಅಂತಿದ್ದೀನಿ. ಹೇಗೆ ಮೇಡಮ್? ಬೇರೆ ದೇಶಗಳಿಂದ ಅಂದರೆ ಅಮೆರಿಕ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಮುಂದುವರೆದ ದೇಶಗಳಿಂದ ನಾನು ಡ್ಯಾನ್ಸರ್ಸ್ನ ಕರೆಸ್ತೀನಿ.
ರಾಕ್ ಮ್ಯೂಸಿಷಿಯನ್ಸ್ನ ಕರೆಸ್ತೀನಿ. ನಮ್ಮ ಕಲಾವಿದರು ಬೇರೆ ರಾಷ್ಟ್ರಗಳಿಗೆ ಹೋಗಿ ಬಂದ್ರೆ ಅಲ್ಲಿಯ ಸಂಸ್ಕೃತಿ, ಕಲಾಶೈಲಿ, ಜೀವನ ಶೈಲಿಗಳನ್ನ ವಿವರವಾಗಿ ತಿಳ್ಕೊಂಡ ಹಾಗಾಗತ್ತೆ. ಸಂಸ್ಕೃತಿ ಸಚಿವರಾಗಿ ನೀವು ನಮ್ಮ ಸಂಸ್ಕೃತಿನ ಬೆಳೆಸಬೇಕು ಅನ್ನೋದು ನಮ್ಮ ಜನಸಾಮಾನ್ಯರ ಅಭಿಪ್ರಾಯ. ಆದ್ರೆ ನೀವು ಆ ಸಂಸ್ಕೃತಿನ ಬದಲಾಯಿಸಬೇಕು ಅಂತಿದ್ದೀರಲ್ಲ ಮೇಡಮ್, ಸರಿನಾ ಇದು? ನನ್ನ ಪ್ರಕಾರ ಇದು ಖಂಡಿತವಾಗ್ಲೂ ಸರಿ. ನೋಡಿ, ನಾನು ತುಂಬಾ ವಿಶಾಲ ಮನೋಭಾವದವಳು. ನಮ್ಮ ಸಂಸ್ಕೃತಿನೇ ಬೇರೆ, ಬೇರೆಯವ್ರ ಸಂಸ್ಕೃತಿನೇ ಬೇರೆ ಅಂತ ಭೇದ ಭಾವ ಮಾಡೋದಕ್ಕಿಂತ ನಾವೆಲ್ಲರೂ ಒಂದೇ ಅಂತ ಯಾಕೆ ಯೋಚನೆ ಮಾಡಬಾರ್ದು? ವೆಸ್ಟರ್ನ್ ಕಲ್ಚರ್ನ ತಿಳ್ಕೊಂಡು ಅವರಲ್ಲಿರೋ ಒಳ್ಳೆ ಗುಣಗಳನ್ನ, ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತಪ್ಪೇನ್ ಹೇಳಿ? ನನಗೆ ರಾಜ್ಯದ ಸರ್ವಾಂಗೀಣ ಪ್ರಗತಿ ಮುಖ್ಯ. ಈಗ ನೋಡಿ, ಎಷ್ಟೋ ಜನ ಅಪ್ಪ ಹಾಕಿದ ಆಲದ ಮರನೇ ನಂಬ್ಕೊಂಡು ಕೂತಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥವ್ರಿಗೆ ಇಡೀ ಪ್ರಪಂಚನೇ ಹಳೇದು ಅಂತ ಅನ್ನಿಸ್ತಿರ್ಬೋದು. ಹಳೆ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಬರ್ತಾರೋ ಕಲಾವಿದರಿಗೆ ಇದೇ ರೀತಿ ಯೋಚನೆ ಮಾಡ್ತಿದ್ರೆ ಬಹಳ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಒಂದು ಶಾಸ್ತ್ರೀಯ ನೃತ್ಯ ಪ್ರದರ್ಶನ ಅರೇಂಜ್ ಮಾಡಿದ್ರೆ ಎಷ್ಟು ಜನ ಸೇರ್ಬೋದು? 500, 600, ಅಬ್ಬಬ್ಬ ಅಂದ್ರೆ 1,000 ಜನ. ಅದೇ ಬೇರೆ ರಾಷ್ಟ್ರದಿಂದ ಒಬ್ಬ ಪಾಪ್ ಸ್ಟಾರ್ ಬಂದು ಪರ್ಫಾರ್ಮ್ ಮಾಡಿದ್ರೆ 1 ಅಲ್ಲ 2 ಅಲ್ಲ 10 ಲಕ್ಷ ಜನ ಬೇಕಾದರೂ ಸೇರ್ತಾರೆ. ಆ ರೀತಿ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ದೇವಾನಂದ ಸ್ವಾಮಿ ಅವರು ಹಾಗೂ ನೀವು ಇಬ್ರು ಒಂದೇ ಕೋಟಾದವರು, ಆದ್ರೂ ನಿಮ್ಮ ವ್ಯಕ್ತಿತ್ವಕ್ಕೂ ಅವರ ವ್ಯಕ್ತಿತ್ವಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಕೋಟ ಒಂದೇ ಆದ್ರೂ ವ್ಯಕ್ತಿಗಳು ಬೇರೆ ಬೇರೆ ಅಲ್ವಾ? ವ್ಯಕ್ತಿಗಳೇ ಬೇರೆ ಬೇರೆ ಅಂದಮೇಲೆ ವ್ಯಕ್ತಿತ್ವನೂ ಬೇರೆ ಇರ್ಬೇಕಲ್ಲ? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಿ. ದೇವೇನೆ ನೋಡಿ, ಇವರು ಈಗ ತಾನೇ ಪ್ರಮಾಣ ವಚನ ಸಮಾರಂಭನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಇಷ್ಟು ಪ್ರಶ್ನೆಗಳು ಸಾಕು. ಕಂಗ್ರ್ಯಾಚುಲೇಷನ್ಸ್ ದೇವ್ಯಾನಿ. ಥ್ಯಾಂಕ್ಸ್ ದೇವಾನಂದ್. ನೀವೇನಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿಲ್ಲ? ನಿವೇದಿತ ಅವ್ರು ಕೂಡ ಬಂದಿದ್ರು, ಎಲ್ಲರೂ ನಿಮ್ಮನ್ನು ಕೇಳ್ತಾ ಇದ್ರು. ಅದು ಬರಬೇಕು ಅಂತಲೇ ಇದ್ದೆ, ಆದರೆ ಗೊತ್ತಾಗತ್ತೆ ಬಿಡು ದೇವು. ಕೃಷ್ಣ, ದೇವ್ಯಾನಿ ಅವರು ಈಗ ತಾನೇ ರಾಜಕೀಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನಿನ್ನ ಅಪ್ಪಾಜಿ ರಾಜಕೀಯ ಗರಡಿಯಲ್ಲಿ ಬೆಳೆದವನು, ಅವ್ರಿಗೆ ಚೆನ್ನಾಗಿ ಗೈಡ್ ಮಾಡು. ಆಲ್ ದ ಬೆಸ್ಟ್ ದೇವ್ಯಾನಿ. ಥ್ಯಾಂಕ್ಸ್. ದೇವ್ಯಾನಿ, ನಿನಗೆ ಸ್ವಲ್ಪನೂ ಸೂಕ್ಷ್ಮ ಅರ್ಥ ಆಗಲ್ವಾ? ಹೊರಗಡೆ ಅವ್ರಿಗೆ ದೇವು ಮನಸ್ಥಿತಿ ಏನು ಅಂತ ಅರ್ಥ ಆಗಲ್ಲ, ಹಾಗಾಗಿ ಕೇಳ್ತಾರೆ ಅವನು ಸಮಾರಂಭಕ್ಕೆ ಯಾಕೆ ಬರಲಿಲ್ಲ ಅಂತ. ಆದರೆ ನೀನು ಈ ಮನೇಲೇ ಇರೋಳು, ನಿನಗರ್ಥ ಆಗಲ್ವಾ? ದೇವುನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಚಾಬ್ರಿಯಾರ್ನ ಆ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇವತ್ತು ಚಾಬ್ರಿ ಅವರು ಪ್ರಮಾಣ ವಚನನೂ ಸ್ವೀಕಾರ ಮಾಡಿದ್ದಾರೆ. ಅದು ಅಲ್ಲದೆ ದೇವು ಬೇಡ ಅಂತ ಹೇಳಿದ ಸಚಿವ ಸ್ಥಾನಕ್ಕೆ ನೀನು ಪ್ರಮಾಣ ವಚನನ ಸ್ವೀಕಾರ ಮಾಡಿದ್ಯಾ. ಅವನಿಗೆ ಇಷ್ಟ ಆಗಲಿಲ್ಲ, ನೀನು ಅವನ್ನ ಸಮಾರಂಭಕ್ಕೆ ಬಾ ಅಂದ್ರೆ ಅಲ್ಲಿ ಬಂದು ಅವನಿಗೆ ಇನ್ನೂ ಹರ್ಟ್ ಆಗಲ್ವಾ? ಅರ್ಥ ಮಾಡ್ಕೋ. ಅರ್ಥ ಆಗತ್ತೆ. ನಾನು ಗೊತ್ತಿಲ್ಲದೆ ಏನು ಈ ಪ್ರಶ್ನೆ ಕೇಳಿಲ್ಲ, ಬೇಕು ಅಂತಾನೆ ಕೇಳಿದೆ. ಅವನಿಗೆ ಹರ್ಟ್ ಆಗತ್ತೆ. ಹರ್ಟ್ ಆಗ್ಲಿ, ಐ ಕಾಂಟ್ ಹೆಲ್ಪ್ ಇಟ್. ನನ್ನ ಸಂತೋಷ ಹಂಚ್ಕೊಳ್ಳೋದು ನನಗೆ ಮುಖ್ಯ ಆಗಿತ್ತು ಅಷ್ಟೇ.